ಏನಾಯ್ತು? ಅದು ದೇವ್ರು ನಿಮಗೆ ಎಕ್ಸ್ಟ್ರಾ 4 ಕೊಟ್ಟಿದ್ದಾನೇನೋ ಅಂತ ಡೌಟ್ ಆಗ್ತದೆ. ಏಕೆ? ನಿಜವಾಗ್ಲೂ ಇದನ್ನೆಲ್ಲ ನೀವೇ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದ? ಮೆಚ್ಚಬೇಕು. ಅಲ್ಲ, MBBS ಓದಿ ಡಾಕ್ಟರ್ ಆಗೋದೇ ದೊಡ್ಡ ವಿಷಯ, ಅಂಥದ್ರಲ್ಲಿ ಇದನ್ನೆಲ್ಲ ಕಲಿಯೋದಕ್ಕೆ ಯಾವಾಗ ಸಮಯ ಆಯಿತು ನಿಮಗೆ? ಯಾವುದೇ ಕೆಲಸ ಕಲಿಬೇಕು ಅಂದರೆ ಇಂಟ್ರೆಸ್ಟ್ ಇರಬೇಕು. ಬರೀ ಇಂಟ್ರೆಸ್ಟ್ ಇದೆ ಅಂತ ತೋರಿಸ್ಕೊಂಡ್ರೆ ಆಗಲ್ಲ. ನಾವು ಹಠ ಹಿಡಿದು ಮನಸ್ಸಿಟ್ಟು ಅದನ್ನು ಕಲಿತ್ರೆ ಪ್ರತಿಯೊಂದು ಆಗುತ್ತೆ. ಇಂಟ್ರೆಸ್ಟ್ ಇರಬೇಕಷ್ಟೆ. ನೀವೇನು ಒಂದೇ ಒಂದು ಸಾಲಲ್ಲಿ ಜೀವನನ ಎತ್ತರಕ್ಕೆ ತೊಗೊಂಡು ಹೋಗೋದೆ ಹೇಗೆ ಅಂತ ಸುಲಭವಾಗಿ ಹೇಳಿಬಿಟ್ರಿ. ಆದರೆ ನೋಡಿ, ನನಗೆ ಅಡುಗೆನೇ ಕಲಿಯೋಕ್ಕಾಗ್ತಿಲ್ವಲ್ಲ. ಬಿಕಾಸ್ ನಿಮಗೆ ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂದಿಲ್ಲ. ಕೆಲವೊಂದು ಸಲ ಪರಿಸ್ಥಿತಿನೂ ಹೇಳ್ಕೊಟ್ಬಿಡುತ್ತೆ. ನಿಮಗೆ ಒಂದು ಸಲ ಅದ್ರ ಮೇಲೆ ಇಂಟ್ರೆಸ್ಟ್ ಬರಲಿ, ಆಮೇಲೆ ಕತೆ ನೋಡಿ. ಬಟ್ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನಂಗೆ ಅನಿಸುತ್ತೆ. ನೀವು ಹಾಗೆ ಕೂತ್ರೆ ಬಿಸಿ ಆರೋಗುತ್ತೆ. ಬೇಗ ತಿನ್ನಿ ಮಾಡಿ. ಓ ಮೈ ಗಾಡ್, ಸೂಪರಾಗಿ ಆಗಿದೆ. ನಿಮ್ಮ ಕೈ ಅಡುಗೆ ತಿಂದಮೇಲೆ ಹೋಟ್ಲ್ ಊಟನೇ ಮರ್ತೋಗುತ್ತೆ ಅನ್ಸುತ್ತೆ. ನೀವ್ಯಾಕೆ ಸುಮ್ಮನೆ ಕೂತಿದ್ದೀರಾ? ತಗೊಳ್ಳಿ, ನೀವು ತಿನ್ನಿ. ಇಲ್ಲ, ನಂದಾಯಿತು, ನಂದಾಗಿದೆ. ನಂಗೊಂದು ಎಮರ್ಜೆನ್ಸಿ ಕೆಲಸ ಇದೆ. ನೀವು ತಿಂಡಿ ಮಾಡಿ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಹಾಂ ಅಂಕಲ್, ಹೇಳಿ. ನಿತ್ಯ, ಕರ್ಣ ಬ್ರೇಕ್ಫಾಸ್ಟ್ ಕೊಟ್ಟನಮ್ಮ? ಹೌದು ಅಂಕಲ್. ಈಗಲಾದರೂ ಕರ್ಣ ನಿನ್ನ ಮಿಸ್ ಮಾಡ್ಕೊಂಡಿದ್ದ ಅಂತಂದರೆ ನಂಬ್ತೀಯ ಅಲ್ಲ? ಅದು ಗೊತ್ತಾಗತ್ತೆ. ಈ ರೀತಿ ನೇರವಾಗಿ ನಿನ್ನ ಕೇಳಿದರೆ ನಿನಗೂ ಮುಜುಗರ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಎಷ್ಟೇ ಅಂದರೂ ಇದನ್ನೆಲ್ಲ ನನ್ನ ಹತ್ರ ಮಾತಾಡೋದಕ್ಕೆ ಅಷ್ಟಾಗಿ ನನ್ನ ಹತ್ರ ಕಂಫರ್ಟ್ ಅನ್ಸಲ್ಲ ಅನಿಸುತ್ತೆ. ಅಯ್ಯೋ, ಹಾಗೇನಿಲ್ಲ. ಹೋಗ್ಲಿ ಬಿಡು. ಒಟ್ಟಾರೆ ವಿಷಯ ಏನಪ್ಪ ಅಂತಂದ್ರೆ, ಕರ್ಣ ನಿನಗೋಸ್ಕರ ಹಂಬಲಿಸ್ತಾ ಇದ್ದೇನೆ ಅನ್ನೋದು ಮಾತ್ರ ನಿಜ. ನಿತ್ಯ, ಬೇಗ ಮನೆಗೆ ಬಾ. ಈ ಮನೆ ಕರ್ಣನ್ ಮಾತ್ರ ಅಲ್ಲ, ನಿನ್ನ ಮನೆ ಕೂಡ. ನಾವೆಲ್ಲ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಏನೇ ಅಂದ್ರು ನೀನು ಈ ಮನೆ ಸೊಸೆ ಅಲ್ವಾ? ಬೇಗ ಬಾಮ್ಮ. ಸರಿ ಅಂಕಲ್. ಅಲ್ಲ, ನಿಜವಾಗ್ಲೂ ಕರ್ಣ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರಾ? ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇದು. ತಪ್ಪು ಗ್ರಹಿಕೆ ಆದರೆ ಅಷ್ಟೇ ಸಾಕು.